Hello all, myself Soumya KS, Assistant Professor in GFGC, Baramasagara. In this video, we shall discuss about franchising in India and types of franchising. In the previous video, we have discussed that a franchising is also one type of a retail format, wherein according to the agreement, a retailer will do his retailing business. Now, previous formats of retailing alli adna discuss madidvi. And in this video, we shall discuss in detail about who are all the parties to the franchise, how franchising takes place, and what are the types of franchising. Let's have a recap of the previous class. In the previous video, we discussed about non-store based retailing, where the retailer is in direct contact with the consumer at his workplace or at home. ಕಸ್ಟಮರ್ ಜೊತೆ ಅವರ ವರ್ಕ್ ಪ್ಲೇಸ್ ಅಥವಾ ಹೋಮಲ್ಲೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾನೆ, ಅಥವಾ ನಾನ್ ಪರ್ಸನಲ್ ಕಾಂಟ್ಯಾಕ್ಟ್ ಥ್ರೂ ಮೇಲ್, ಥ್ರೂ ಟೆಲಿಫೋನ್, ಬೈ ಸೆಂಡಿಂಗ್ ಮೆಸೇಜಸ್, ಸೋಷಿಯಲ್ ಮೀಡಿಯಾಸ್, ಈ ಮುಖಾಂತರ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಫಿಸಿಕಲ್ ಸ್ಟೋರ್ ಇರೋದಿಲ್ಲ. That we call as non-store based retailing. And service retailers are also there who provide services to the consumers, such as retail banking, car rentals, maintenance services, etc. Let's see the meaning of franchising. A franchise is a type of license that a party means here franchisee, acquires to allow them to have access to a businesses, means the franchisors, proprietary knowledge, processes and trademarks in order to allow the party to sell a product or services under the business name, means under the franchisor name. In exchange for gaining the franchise, the franchisee usually pays the franchisor an initial startup and annual license fee. A franchisee agreement ಅನ್ನುವಂಥದ್ದು ಒಂದು ರೀತಿಯಾದಂಥ ಲೈಸೆನ್ಸ್. ಅಂದರೆ ಇಲ್ಲಿ ಫ್ರಾಂಚೈಸಿ ಅಂದರೆ ಯಾರು ಈ ಫ್ರಾಂಚೈಸ್ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ, ತಗೊಳ್ತಾನೆ, ಅವನನ್ನು ನಾವು ಫ್ರಾಂಚೈಸಿ ಅಂತ ಹೇಳ್ತೀವಿ. ಯಾರು ಈ ಅಗ್ರಿಮೆಂಟ್ನ ಮಾಡಿಕೊಡ್ತಾರೆ ಅಂದರೆ ತನ್ನ ಹೆಸರಿನಲ್ಲಿ ಅವನು ರಿಟೇಲ್ ಬಿಸ್ನೆಸ್ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಲೈಸೆನ್ಸ್ ಪರ್ಮಿಷನ್ ಕೊಡ್ತಾನೆ, ಅವನನ್ನ ನಾವು ಫ್ರಾಂಚೈಸರ್ ಅಂತ ಕರಿತೀವಿ. ಇಲ್ಲಿ ಫ್ರಾಂಚೈಸರ್ನ ಬಿಸ್ನೆಸ್ನ ಮಾತ್ರ ನಡೆಸಲ್ಲ, ಅವನ ಹೆಸರು, ಟ್ರೇಡ್ ಮಾರ್ಕ್ ಎಲ್ಲನೂ ಸಹ ಯೂಸ್ ಮಾಡ್ತಾನೆ. ಅದ್ರ ಜೊತೆ ಅದಕ್ಕೋಸ್ಕರ ಫ್ರಾಂಚೈಸರ್ಗೆ ಇನಿಷಿಯಲ್ ಫಸ್ಟ್ ಸ್ಟಾರ್ಟಪ್ ಏನು ಫ್ರಾಂಚೈಸ್ ಪರ್ಚೇಸ್ ಮಾಡೋದಕ್ಕೂ ಅಮೌಂಟ್ ಕೊಡಬೇಕು. ಆ್ಯಂಡ್ ಎಟ್ ದಿ ಲೇಟರ್ ಸ್ಟೇಜ್ ಆಸ್ ಅನ್ ಆನ್ಯುವಲ್ ಫೀಸ್ ಅಂತಲೂ ಅವನಿಗೆ ಕೊಡ್ತಾನೆ, ವಿಚ್ ಈಸ್ ಕಾಲ್ಡ್ ಆಸ್ ರಾಯಲ್ಟಿ ಅಂತಲೂ ಅದನ್ನ ನಾವು ಕರಿತೀವಿ. There are two types of parties in franchise agreement. ಅಂದರೆ ಈ ಫ್ರಾಂಚೈಸ್ ಅಗ್ರಿಮೆಂಟಲ್ಲಿ ಇಬ್ಬರು ಪಾರ್ಟೀಸ್ ಬರ್ತಾರೆ. ಒನ್ ಈಸ್ ಫ್ರಾಂಚೈಸರ್, ಯಾರು ಈ ಅಗ್ರಿಮೆಂಟ್ನ ಮಾಡಿಕೊಡ್ತಾನೆ, ಯಾರು ತನ್ನ ಬಿಸ್ನೆಸ್ನ ಇನ್ನೊಬ್ಬನಿಗೆ ನಡೆಸೋದಕ್ಕೆ ಪರ್ಮಿಷನ್ ಕೊಡ್ತಾನೆ, ಆ ವ್ಯಕ್ತಿನ ನಾವು ಫ್ರಾಂಚೈಸರ್ ಅಂತ ಕರಿತೀವಿ. ಹಾಗೆ ಯಾರು ಈ ಅಗ್ರಿಮೆಂಟ್ನ ಮಾಡಿಕೊಳ್ತಾನೆ ಅಂದರೆ ಯಾರು ಈ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾನೆ ಇನ್ನೊಬ್ಬನ ಹೆಸರಿನಲ್ಲಿ, ಅಂದರೆ ಬೇರೆ ಫ್ರಾಂಚೈಸರ್ ಹೆಸರಿನಲ್ಲೇ ಬಿಸ್ನೆಸ್ ಮಾಡ್ತಾನೆ, ಅವನನ್ನ ನಾವು ಫ್ರಾಂಚೈಸಿ ಅಂತ ಕರಿತೀವಿ. ಲೆಟ್ಸ್ ಸಿ ಹೂ ಆರ್ ಆಲ್ ದಿ ಪಾರ್ಟೀಸ್ ಟು ದಿ ಫ್ರಾಂಚೈಸ್ ಇನ್ ಡೀಟೇಲ್. First person is franchisor. Franchisor is one who provides the franchise. ಯಾರು ಈ ಫ್ರಾಂಚೈಸ್ ಅಗ್ರಿಮೆಂಟ್ನ ಮಾಡ್ಕೊಳ್ತಾನೆ ಅವನ್ನ ನಾವು ಈ ಫ್ರಾಂಚೈಸ್ನ ಕೊಡ್ತಾನೆ, ಅವನನ್ನ ನಾವು ಫ್ರಾಂಚೈಸರ್ ಅಂತ ಹೇಳ್ತೀವಿ. He owns the trademark or product or service and licenses the trademark to another party. ಅವನ ಹೆಸರಲ್ಲಿ ಟ್ರೇಡ್ ಮಾರ್ಕ್, ಬಿಸ್ನೆಸ್ ಫರ್ಮ್ ಏನಿದೆ ಅದರ ಟ್ರೇಡ್ ಮಾರ್ಕ್ ಇರ್ಬೋದು ಅಥವಾ ಪ್ರಾಡಕ್ಟ್ ಇರ್ಬೋದು ರಿಜಿಸ್ಟರ್ ಆಗಿರುತ್ತೆ. ಸೊ ಅದನ್ನು ಬೇರೆಯವರು ಯೂಸ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂದರೆ ಅವನ ಪರ್ಮಿಷನ್ ತೊಗೊಂಡೇ ಮಾಡಬೇಕಾಗುತ್ತೆ.
ಸೊ ಹಾಗಾಗಿ ಈ ಫ್ರಾಂಚೈಸರ್ ಅವನ ಹೆಸರಲ್ಲಿರ್ತಕ್ಕಂಥ ಟ್ರೇಡ್ ಮಾರ್ಕ್ನ, ಪ್ರಾಡಕ್ಟ್ನ ಅಥವಾ ಸರ್ವಿಸಸ್ನ ಬೇರೆಯವ್ರಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಏನು ಪರ್ಮಿಷನ್ ಕೊಡ್ತಾನೆ ಅವನನ್ನ ನಾವು ಫ್ರಾಂಚೈಸರ್ ಅಂತ ಹೇಳ್ತೀವಿ. The second party to this franchise agreement is franchisee. He is the person who pays and purchases a franchise and operates a business using the name, product, business format and other items provided by the franchisor. ಯಾರು ಫ್ರಾಂಚೈಸಿಯಿಂದ ಅವನ ಬಿಸ್ನೆಸ್ನ, ಟ್ರೇಡ್ ಮಾರ್ಕ್ನ, ಅವನ ಪರ್ಮಿಷನ್ನ ತಗೊಳ್ತಾನೆ ಟು ಆಪರೇಟ್ ಎ ಬಿಸ್ನೆಸ್, ಅವನೀಗ ಮಾಡ್ತಕ್ಕಂಥ ಬಿಸ್ನೆಸ್ನ ಇವನು ಮಾಡೋದಕ್ಕೆ ಅವನ ಪರ್ಮಿಷನ್ ತಗೊಳ್ತಾನೆ ಅಂಡರ್ ಎ ಸೇಮ್ ಬಿಸ್ನೆಸ್ ಫಾರ್ಮ್ಯಾಟ್ ಆ್ಯಂಡ್ ಅದರ್ ಐಟಮ್ಸ್, ಅವನು ಹೇಳಿದ ರೀತಿನಲ್ಲಿ ಅಕಾರ್ಡಿಂಗ್ ಟು ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗಿವನ್ ಬೈ ದಿ ಫ್ರಾಂಚೈಸರ್, ಫ್ರಾಂಚೈಸಿ ಹ್ಯಾಸ್ ಟು ಡೂ ದಿ ಬಿಸ್ನೆಸ್. ಆ ಪರ್ಮಿಷನ್ ತಗೊಂಡು ಆ ಬಿಸ್ನೆಸ್ನ ನಡೆಸೋವನಿಗೆ ಫ್ರಾಂಚೈಸಿ ಅಂತ ಹೇಳ್ತೀವಿ. Let's see various types of franchising. First one is product or trade name franchise. In this type of franchising, the franchisee concentrates on one manufacturer's product and thereby acquiring the manufacturer's identity to some extent. So ಇಲ್ಲಿ ಫ್ರಾಂಚೈಸಿ ಒಬ್ಬ ಮ್ಯಾನುಫ್ಯಾಕ್ಚರರ್ ಇಂದ ಅವನ ಪ್ರಾಡಕ್ಟನ್ನ ಸೇಲ್ ಮಾಡೋಕ್ಕೆ ಫ್ರಾಂಚೈಸ್ ತಗೊಳ್ತಾನೆ. ಮ್ಯಾನುಫ್ಯಾಕ್ಚರರ್ ಈ ಫ್ರಾಂಚೈಸ್ ಯಾರಿಗೆ ಕೊಟ್ಟಿರ್ತಾನೆ ಅವನೇನಿದ್ರು ಆ ಒಂದು ಪರ್ಟಿಕ್ಯುಲರ್ ಮ್ಯಾನುಫ್ಯಾಕ್ಚರರ್ ಪ್ರಾಡಕ್ಟ್ನ ಮಾತ್ರ ಸೇಲ್ ಮಾಡಬೇಕು, ಬೇರೆ ಪ್ರಾಡಕ್ಟ್ಸ್ನ ಸೇಲ್ ಮಾಡೋಕ್ಕಾಗೋದಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ ಸೋನಿ, ಸ್ಯಾಮ್ಸಂಗ್, ಈವನ್ ದಟ್ ಆಫ್ ಹಲ್ದಿರಾಮ್ಸ್, ಇದೆಲ್ಲ ಏನಂದ್ರೆ ಅವ್ರ ಫ್ರಾಂಚೈಸ್ ಯಾರು ತೊಗೊಂಡಿರ್ತಾರೆ ಅವರು ಆ ಪ್ರಾಡಕ್ಟನ್ನು ಮಾತ್ರ ಸೇಲ್ ಮಾಡ್ತಾರೆ, ಬೇರೆ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಿಲ್ಲ. ಸೊ ದಟ್ ವಿ ಕಾಲ್ ಆಸ್ ಪ್ರಾಡಕ್ಟ್ ಆರ್ ಟ್ರೇಡ್ ನೇಮ್ ಫ್ರಾಂಚೈಸ್. ಈವನ್ ದಟ್ ಆಫ್ ಪತಂಜಲಿ, ಬಾಟಾ, ಲಿಬರ್ಟಿ, ಅಡಿಡಾಸ್, ಇಲ್ಲಿ ಅದೇ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಮಾತ್ರ ಅವ್ರು ಸೇಲ್ ಮಾಡ್ತಾರೆ ಹೊರತು ಬೇರೆ ಪ್ರಾಡಕ್ಟ್ನ ಸೇಲ್ ಮಾಡೋದಿಲ್ಲ. ದಟ್ ವಿ ಕಾಲ್ ಆಸ್ ಪ್ರಾಡಕ್ಟ್ ಆರ್ ಟ್ರೇಡ್ ನೇಮ್ ಫ್ರಾಂಚೈಸ್. ಅಂಡ್ ಈವನ್ ದಟ್ ಆಫ್ ಆಟೋಮೊಬೈಲ್ ಡೀಲರ್ಶಿಪ್, ಗ್ಯಾಸ್ ಸರ್ವಿಸ್ ಸ್ಟೇಷನ್ಸ್, ಇದನ್ನು ಸಹ ನಾವು ಈ ಎಕ್ಸಾಂಪಲ್ಗೆ ಹೇಳ್ಬೋದು. ಮಾರುತಿ ಡೀಲರ್ಸ್ ಏನಿದೆ ಆ ಮಾರುತಿ ಪರ್ಟಿಕ್ಯುಲರ್ ವೆಹಿಕಲ್ಸ್ನ, 4 ವೀಲರ್ಸ್ನ ಮಾತ್ರ ಸೇಲ್ ಮಾಡ್ತಾರೆ. ಅದೇ ಥರ ಗ್ಯಾಸ್ ಸರ್ವಿಸ್ ಸ್ಟೇಷನ್ಸ್ ಇರ್ಬೋದು, ಪೆಟ್ರೋಲ್ ಸರ್ವಿಸ್ ಸ್ಟೇಷನ್ಸ್ ಇರ್ಬೋದು, ಅಲ್ಲೂ ಆ ಪರ್ಟಿಕ್ಯುಲರ್ ಕಂಪನಿಯ ಪ್ರಾಡಕ್ಟ್ನ ಮಾತ್ರ ಸೇಲ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ದಟ್ ಆಫ್ ಬಿಸ್ನೆಸ್ ಫಾರ್ಮ್ಯಾಟ್ ಫ್ರಾಂಚೈಸ್. Business format franchising has been defined as the granting of a license for a predetermined financial return by a franchising company to its franchisees, entitling them to make use of a complete business package including training, support and the corporate name, and thus enabling them to operate their own business to exactly the same standards and format as the other units in the franchised chain. ಇಲ್ಲಿ ಬರೀ ಪ್ರಾಡಕ್ಟನ್ನ ಅಷ್ಟೇ ಫ್ರಾಂಚೈಸರ್ ಕೊಡೋದಿಲ್ಲ, ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್ನೇ ಅವನು ಫ್ರಾಂಚೈಸಿಗೆ ಸೇಲ್ ಮಾಡ್ತಾನೆ. ದಟ್ ಲೈಸೆನ್ಸ್ ವಿಲ್ ಬಿ ಗಿವನ್ ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಅಷ್ಟೇ ಅಲ್ಲ, ಅವನ ಅಪಿಯರೆನ್ಸ್ ಹೇಗಿರಬೇಕು, ಅಲ್ಲಿರ್ತಕ್ಕಂಥ ಪರ್ಸನ್ಸ್ನ ರೆಪ್ರೆಸೆಂಟೇಟಿವ್ ಯಾವ ರೀತಿ ಸರ್ವಿಸ್ ಕೊಡಬೇಕು, ಕಂಪ್ಲೀಟ್ ಥಿಂಗ್. ಜೊತೆಯಲ್ಲಿ ಅವರಿಗೆ ಟ್ರೈನಿಂಗನ್ನು ಸಹ ಈ ಫ್ರಾಂಚೈಸರೇ ಕೊಡ್ತಾನೆ. ಬಿಕಾಸ್ ಇಲ್ಲಿ ಏನಾದರೂ ಸರ್ವಿಸಲ್ಲಿ ಡಿಫಾಲ್ಟ್ ಆದರೆ, ಕಸ್ಟಮರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆದರೆ, ಇಟ್ ಅಫೆಕ್ಟ್ ಆಲ್ ದ ಫ್ರಾಂಚೈಸೀಸ್. ಬೇರೆ ಬೇರೆ ಅದೇ ಫ್ರಾಂಚೈಸರ್ಸ್ ಅಂತ ತಗೊಂಡಿರ್ತಕ್ಕಂಥ ಎಲ್ಲ ಫ್ರಾಂಚೈಸಿಗೂ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಫ್ರಾಂಚೈಸರ್ ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟನ್ನೇ ಕೊಡ್ತಾನೆ ಅಲಾಂಗ್ ವಿತ್ ಟ್ರೈನಿಂಗ್ ಸಪೋರ್ಟ್ ಸಿಸ್ಟಮ್ ಅದನ್ನು ಸಹ ಅವನು ಕೊಡ್ತಾನೆ ಫ್ರಾಂಚೈಸಿಗೆ. ಫಾರ್ ಎಕ್ಸಾಂಪಲ್ ಅಡಿಗಾಸ್ ಇರ್ಬೋದು, ಕೆಫೆ ಕಾಫಿ ಡೇ ಇರ್ಬೋದು, ಡಾಮಿನೋಸ್, ಪಿಜ್ಜಾ ಹಟ್, ಬಿಗ್ ಬಜಾರ್, ಇಲ್ಲೆಲ್ಲ ಏನವರು ಫ್ರಾಂಚೈಸಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಅವರು ಒಂದೇ ಬಿಸ್ನೆಸ್ ಫಾರ್ಮ್ಯಾಟು ಮೈಂಟೈನ್ ಮಾಡೋಕ್ಕೆ ಹೇಳ್ತಾರೆ. ಸೇಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಟು ಬಿ ಮೇಂಟೈನ್. ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗೆ ಅವರೇ ಟ್ರೈನಿಂಗೂ ಸಹ ಕೊಟ್ಟಿರ್ತಾರೆ.
Next is territorial franchise. This kind of franchise is for a very specific geographical area with territorial override for the franchisee. ಅಂದರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ರೀಜನ್, ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಟ್ರೇಡ್ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಫ್ರಾಂಚೈಸ್ನ ಕೊಡ್ತಾರೆ. ದೇರ್ ಆರ್ 3 ಸಬ್ ಕ್ಯಾಟಗರೀಸ್ ಅಂಡರ್ ಟೆರಿಟೋರಿಯಲ್ ಫ್ರಾಂಚೈಸ್. ಇದರಲ್ಲಿ ಇನ್ನೂ 3 ವಿಧಗಳಿದೆ. ದೇ ಆರ್ ಫಸ್ಟ್ ಒನ್ ಸಿಂಗಲ್ ಯೂನಿಟ್ ಫ್ರಾಂಚೈಸ್. ಇನ್ ಸಿಂಗಲ್ ಯೂನಿಟ್ ಫ್ರಾಂಚೈಸ್ ಅಲ್ಲಿ ಒಂದು ಜಿಯೋಗ್ರಫಿಕಲ್ ಏರಿಯಾಕ್ಕೆ, ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಬ್ಬ ವ್ಯಕ್ತಿಗೆ ಫ್ರಾಂಚೈಸ್ನ ಕೊಡ್ತಾರೆ. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅವನಿಗೆ ಮಾತ್ರ ಕೊಡ್ತಾರೆ, ಬೇರೆ ಯಾರಿಗೂ ಕೊಡೋದಿಲ್ಲ. ಹಿ ಹ್ಯಾಸ್ ಟು ಕ್ಯಾರಿಡ್ ಆನ್ ಬಿಸ್ನೆಸ್ ಇನ್ ದಟ್ ಪರ್ಟಿಕ್ಯುಲರ್ region. That we call as single unit franchise. Second one, master franchise. Here it is relating to one particular country or one particular state ಇರಬಹುದು. In general ಆಗಿ ಒಂದು ಪರ್ಟಿಕ್ಯುಲರ್ ಕಂಟ್ರಿಗೆ ಈ ಮಾಸ್ಟರ್ ಫ್ರಾಂಚೈಸ್ ಅಂತ ಕೊಡ್ತಾರೆ. ಅಂದರೆ ಇನ್ ಕೇಸ್ ಆಫ್ MNCs, ಮಲ್ಟಿನ್ಯಾಷನಲ್ ಕಂಪನೀಸ್ ಏನು ಮಾಡುತ್ತೆ, ಈಗ ಇಂಡಿಯಾದಲ್ಲಿ ಒಬ್ಬರಿಗೆ ಫ್ರಾಂಚೈಸ್ ಕೊಡ್ತಾರೆ. ಹಿ ಈಸ್ ಕನ್ಸಿಡರ್ಡ್ ಆಸ್ ಎ ಮಾಸ್ಟರ್ ಫ್ರಾಂಚೈಸ್. ಅವನನ್ನ ಮಾಸ್ಟರ್ ಫ್ರಾಂಚೈಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆ ಮಾಸ್ಟರ್ ಫ್ರಾಂಚೈಸ್ ನೆಕ್ಸ್ಟ್ ಪರ್ಟಿಕ್ಯುಲರ್ ರೀಜನ್ಸ್ಗೆ, ಅಂದರೆ ಸಿಂಗಲ್ ಯೂನಿಟ್ ಫ್ರಾಂಚೈಸ್ನ ಅವನು ಕೊಡ್ಬೋದು. ಬೇರೆ ಬೇರೆ ಅವರಿಗೆ ಅವನು ಸಿಂಗಲ್ ಯೂನಿಟ್ ಫ್ರಾಂಚೈಸ್ನ ಕೊಡ್ತಾನೆ. ಡಿಫ್ರೆಂಟ್ ಜಿಯೋಗ್ರಫಿಕಲ್ ಏರಿಯಾಕ್ಕೆ, ಡಿಫ್ರೆಂಟ್ ಪರ್ಸನ್ಸ್ಗೆ ಅವನು ಫ್ರಾಂಚೈಸಿನ ಕೊಡ್ತಾನೆ. ದಟ್ ವಿ ಕಾಲ್ ಆಸ್ ಮಾಸ್ಟರ್ ಫ್ರಾಂಚೈಸ್. ಆ್ಯಂಡ್ ಥರ್ಡ್ ಒನ್ ಈಸ್ ರೀಜನಲ್ ಫ್ರಾಂಚೈಸ್. ಈಗ ಜಿಯೋಗ್ರಫಿಕಲ್ ಏರಿಯಾ ತುಂಬ ದೊಡ್ಡದಿದ್ದಾಗ, ಈಗ ನಾವು ಪ್ರೀವಿಯಸ್ ಅಲ್ಲಿ ಹೇಳಿದ್ವಿ, ಇಂಡಿಯಾದಲ್ಲಿ ಒಬ್ಬನಿಗೆ ಮಾಸ್ಟರ್ ಫ್ರಾಂಚೈಸ್ ಕೊಟ್ಟಿರ್ತಾರೆ. ಅವನು ಆ ನಂತರದಲ್ಲಿ ಅದನ್ನ ಬೇರೆ ಬೇರೆ ಜಿಯೋಗ್ರಫಿಕಲ್ ಏರಿಯಾನ ರೀಜನ್ ವೈಸ್ ಕ್ಲಾಸಿಫೈ ಮಾಡ್ಬೋದು. ಮೇ ಬಿ ಇನ್ ದ ಫಾರ್ಮ್ ಆಫ್ ಸ್ಟೇಟ್ಸ್. ಸ್ಟೇಟ್ ವೈಸ್ ಅವನು ಕ್ಲಾಸಿಫೈ ಮಾಡಿ ಈಚ್ ಸ್ಟೇಟ್ಗೆ ಒಬ್ರೊಬ್ರಿಗೆ ಫ್ರಾಂಚೈಸ್ನ ಕೊಡ್ಬೋದು. ದಟ್ ವಿ ಕಾಲ್ ಆಸ್ ರೀಜನಲ್ ಫ್ರಾಂಚೈಸಿ. ಅಂದರೆ ಒಂದು ಮೇನ್ ಜಿಯೋಗ್ರಫಿಕಲ್ ಏರಿಯಾನ, ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾನ ಅಗೈನ್ ರೀಜನ್ ಆಗಿ ಸಬ್ ಡಿವೈಡ್ ಮಾಡಿ ಫ್ರಾಂಚೈಸ್ನ ಕೊಡೋದಕ್ಕೆ ನಾವು ರೀಜನಲ್ ಫ್ರಾಂಚೈಸ್ ಅಂತ ಹೇಳ್ತೀವಿ. ಇನ್ ಸಮ್ಮರಿ, we can say that franchising is an agreement between franchisee and franchisor to market a product or service using the trademark or trade name or a business format of the franchisor. ಫ್ರಾಂಚೈಸಿಂಗ್ ಅನ್ನುವಂಥ ಒಂದು ಕಾನೂನುಬದ್ಧವಾದ ಅಗ್ರಿಮೆಂಟ್ ಅಲ್ಲಿ ಫ್ರಾಂಚೈಸರ್ ಫ್ರಾಂಚೈಸಿಗೆ ಅವನ ಹೆಸರಲ್ಲಿ, ಅವನ ಟ್ರೇಡ್ ಮಾರ್ಕ್ ಅಲ್ಲಿ ಅವನ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಇಟ್ ಮೇ ಬಿ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಫಾರ್ ಎ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ ಆರ್ ಈವನ್ ಫಾರ್ ಎ ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್ ಆಗಿರಬಹುದು. A franchise may be a product or a trade name franchise, business format franchise or a territorial franchise. For further studies, you can refer these textbooks and study materials. Thank you.